ಇಲ್ಲೇ ಸುತ್ತಮುತ್ತ ಹಿಂದೆಗಡೆ ಯಾವುದು ಮನೆಗಳಿರ್ಲಿಲ್ಲ ಸಿಟಿ ಎಲ್ಲ. ಇದನ್ನ 170 ವರ್ಷ ರಾಜರು ಆಳವ್ರೆ. ಇದನ್ನ ಬರೀ ಕೈಯಲ್ಲೇ ಕೆತ್ತಿರೋದು ಇದೆಲ್ಲ. ಅಲ್ಲಿಂದ ಓಡ್ ಬರ್ತಾರಂತೆ, ಇಲ್ಲಿ ಮೇಲಿಂದ ಎಗರ್ತಾರಂತೆ ಇದ್ರೊಳಗಡೆಗೆ. ಸುತ್ತ ಇರೋದು ಜನ ನಿಂತ್ಕೊಂಡು ನೋಡ್ತಾರಂತೆ. ಗೈಸ್ ಫುಲ್ ಕ್ಲೋಸ್ ಐತೆ, ನಾನು ನೋಡ್ಕೋತೀನಿ, ಹೋಗ್ಬಿಡ್ ಬಾ ಅಂತವನೇ. ಬನ್ನಿ ಹೋಗ್ಬಿಡ್ ಬರೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಕುತುಬ್ ಶಾಹಿ ಟೌಮ್ಸ್ಗೆ ಹೋಗ್ತೀನಿ ಅಂತ. ಕುತುಬ್ ಶಾಹಿ ಟೌಮ್ಸ್ ಅಂದರೆ ಅದು ರಾಜರು ಸಮಾಧಿಗಳು. ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗೋಕ್ಕೆ ಟಿಕೆಟ್ ತೊಗೊಂಡಿದ್ದೀನಿ. ನಾನು ವಿಜಯ್ ಇಬ್ಬರು ಬಂದಿದ್ದೀವಿ. ಇಬ್ಬರಿಗೆ 20-40 ರೂಪಾಯಿ, ಮತ್ತು ಫೋಟೋಗೆ ಅಂದರೆ ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕೆ 50 ರೂಪಾಯಿ. ಬ್ಲಾಗ್ ಮಾಡಬೇಕಲ್ಲ, ಅದಕ್ಕೆ ತೊಗೊಳ್ಳೇಬೇಕು ಟಿಕೆಟು. ತಗೊಂಡು ಇವಾಗ ಕುತುಬ್ ಶಾಹಿ ಟೌಮ್ಸ್ ಹತ್ರ ಬಂದಿದ್ದೀನಿ. ಅದೇ ನೋಡಿ, ಇದು ಈ ಥರ ಐತೆ. ಬೇರೆ ಎಲ್ಲ ಚಿಕ್ಕ ಚಿಕ್ಕದು ಸುತ್ತ ಐತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಚಿಕ್ಕ ಚಿಕ್ಕದು ಸುತ್ತ ಇರೋದು. ಇದು ಮೇಯ್ನ್ ಇರೋದು. ಇದು ಮೊಹಮ್ಮದ್ ಕ್ವಾಲಿ ಕುಚ್ ಶಾ ಅಂತ ದೊಡ್ಡ ರಾಜ, ಅವ್ರದ್ದು ಸಮಾಧಿ ಇದು. ಇದರೊಳಗಡೆ ಏನೈತೆ ನೋಡೋಣ ಬನ್ನಿ ಗೈಸ್. ಹೋಗ್ಬೋದು ಅನಿಸುತ್ತೆ. ಇದೇ ಅವ್ರ ಸಮಾಧಿ. ಇದಕ್ಕೆ ಫುಲ್ ಕಟ್ಟಿರೋದು ಇಷ್ಟು ದೊಡ್ಡದಾಗಿ. ಓ ನೋಡಿ, ಈ ಥರ ಐತೆ. ಇದೇ ಥರ ಇನ್ನು 6 ರಾಜಂದಿರು ಇಲ್ಲೇ ಸುತ್ತಮುತ್ತ. ಏಯ್ ಬಾರ, ಇಲ್ಲೇ ಇದ್ರ ಸುತ್ತ ಇನ್ನು 6 ರಾಜರು ಕಟ್ಟಿದ್ದಾರೆ. ಇದೇ ವರ್ಲ್ಡ್ಸ್ ಫಸ್ಟು ಅಂದರೆ ರೂಲಿಂಗ್ ಡೈನೆಸ್ಟಿಲಿ ಯಾರ್ಯಾರು ಅವರೇ ಅವ್ರದ್ದು ವರ್ಲ್ಡ್ಸ್ ಫಸ್ಟ್ ಒಟ್ಟಿಗೆ ಇರೋದು ಜಾಗ. ಬೇರೆಯವ್ರದ್ದೆಲ್ಲ ಎಲ್ಲೆಲ್ಲೋ ದೂರ ಸಮಾಧಿ ಮಾಡಿರ್ತಾರೆ. ಆದರೆ ಇವ್ರದ್ದು ಮಾತ್ರ ಇಲ್ಲೇ ಸುತ್ತಮುತ್ತ ಮಾಡೋರೆ. ಏನಕ್ಕಂದರೆ ಇದು ಕಂಟಿನ್ಯೂಸ್ ಆಗಿ ಮಾಡ್ಬಿಟ್ಟವ್ರೆ 7 ಮೆಂಬರ್ಸ್ ಎಲ್ಲ ಕಡೆ. ನಾವಿರೋದು ಇವಾಗ ಅಬ್ದುಲ್ ಕುತುಬ್ ಶಾ ಅವ್ರ ಹತ್ರ ಇರೋದು. ಇಲ್ಲಿ ನೋಡಿ, ಇಲ್ಲಿರೋದು ನಾವು ಈಗ ಮೇನ್. ಇದು ಇನ್ನು ಸುತ್ತ ಬೇರೆ ಬೇರೆ ಕಡೆಯವ್ರದ್ದು ಇನ್ನು ಮುಂದೆ ಇರೋದು. ಇದು ಮೇನ್ ರಾಜ ಅಬ್ದುಲ್ ಕುತುಬ್ ಶಾ ಅವರು. ಆವಾಗ ಹಿಂಗಿತ್ತು, ಅವ್ರ ಹತ್ರ ಇದೀವಿ ಇವಾಗ. ರಾಜರ ಥರ ಇದು ಮಾಡ್ತಾ ಇದ್ರು, ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಆ ಥರ ಇರೋದು ಫೋಟೋ ಇದೆಲ್ಲ ನೋಡಿ. 1870 AD ತೆಗ್ದಿರೋದು ಗೈಸ್. ಹಿಂಗೆ ಬಂದರೆ ಇಲ್ಲೇನೋ ಸೈಟ್ ಎಕ್ಸಿಬಿಷನ್ ಅಂತ ಐತೆ, ನೋಡೋಣ ಬನ್ನಿ. ಕುತುಬ್ ಶಾ ಹೆರಿಟೇಜ್ ಪಾರ್ಕ್ 1991 ಈ ಥರ ಇತ್ತಂತೆ. 2018 ಅಂದರೆ ಮನೆಗಳು ಜಾಸ್ತಿ ಆಗೈತೆ ನೋಡಿ. ಇಲ್ಲಿ ಹಿಂದೆಗಡೆ ಯಾವುದು ಮನೆಗಳಿರಲಿಲ್ಲ, ಸಿಟಿ ಯಾವುದೂ ಇರಲಿಲ್ಲ. ಇವಾಗ 1991 ಆ ಥರ ಇತ್ತು. ಜಸ್ಟ್ 30 ಇಯರ್ಸಲ್ಲಿ 2018 ಈ ಥರ ಫುಲ್ಲು ಬಿಲ್ಡಿಂಗ್ಗಳಾಗ್ಬಿಟ್ಟೈತೆ ಸಿಟಿ. ಎಷ್ಟು ನೋಡಿ, ಇಲ್ಲೆಲ್ಲ ಐತಲ್ಲ, 6 ಸಮಾಧಿ ಐತಲ್ಲ, ಅವ್ರದ್ದು ಎಲ್ಲಾದ್ರೂ ಸಮಾಧಿಯಲ್ಲೂ ಈ ಥರ ಫುಲ್ಲು ಜಿಯೋಮೆಟ್ರಿಕ್ ಸ್ಟ್ರಕ್ಚರ್ಸ್ಗಳನ್ನ ಯೂಸ್ ಮಾಡೇ ಕಟ್ಟಿರೋದಂತೆ. ಏನೇನೈತೆ, ಏನೇನು ಇವ್ರು ಕಟ್ಟವ್ರೆ ಅದಕ್ಕೆಲ್ಲ ಒಂದು ಬ್ಲೂ ಪ್ರಿಂಟೇ ಇಟ್ಬಿಟ್ಟವ್ರೆ ಗೈಸ್. ಬಟ್ ಇದು ಓದೋಷ್ಟು ನೋಡಿ, ಇಲ್ಲಿ ಯಾವ್ಯಾವ ಥರ ಇಟ್ಟರು, ಯಾವ್ಯಾವ ಥರ ಕಟ್ಟವ್ರೆ ಅದೆಲ್ಲ ಇಟ್ಟವ್ರೆ. ಪೇಂಟ್ ಹೊಡಿತಾ ಇರೋದ್ರಿಂದ ಹಿಡಿದು ಎಲ್ಲ ಇಲ್ಲಿ ಎಕ್ಸಿಬಿಷನ್ ಇಟ್ಟವ್ರೆ. ಬೀಗ ಹಾಕಿದ್ದಾರೆ ನೋಡಿ, ನೀಟಾಗಿ ಕೆರೆದಿರೋದು ಇದು ಸ್ಟ್ರಕ್ಚರ್ಸ್ ಎಲ್ಲ ಮಾಡಬೇಕಾದ್ರೆ. ಫುಲ್ಲು ಇದ್ರ ಬಗ್ಗೆ ಡೀಟೇಲ್ಸ್ ಏನೇನೈತೆ ಎಲ್ಲ ಹಾಕ್ಬಿಟ್ಟವ್ರೆ ಅಲ್ಲಿ. ಯಾವಾಗ ಕಟ್ಟವ್ರೆ, ಏನು ಮಾಡವ್ರೆ ಎಲ್ಲ ನೋಡಿ. ಅಂದರೆ ಇವರು ಬರೀ ಈ ಥರ ಸ್ಟ್ರಕ್ಚರ್ಗಳು ಮಾಡೋರು ಇಷ್ಟು ಜನ. ತುಂಬ ಕಷ್ಟಪಟ್ಟಿದ್ದೇನ ನಿಮಗೋಸ್ಕರ. ಹಂಗೆ ಈಚೆ ಕಡೆ ನಡ್ಕೊಬಂದು ಇಲ್ಲಿಂದ ಸ್ಟಾರ್ಟ್ ಆಗೈತೆ ಒಂದೊಂದೇ. ಮತ್ತು ಹೈದ್ರಾಬಾದು ಮತ್ತು ಗೋಲ್ಕೊಂಡ ಇದೆಯಲ್ಲ, ಇದನ್ನು 170 ವರ್ಷ ರಾಜರು ಆಳವ್ರೆ. ಇದನ್ನು ಆ ರಾಜರುಗಳ್ದು ಮಾತ್ರ ಇಲ್ಲಿರೋದು ಸಮಾಧಿ. ಅದಾದಮೇಲೆ ಯಾರು ಬಿಟ್ಟರು ಅವ್ರದ್ದೆಲ್ಲ ಏನು ಹಾಕಿಲ್ಲ. 8ನೇ ರಾಜ ಅವರೆಲ್ಲ ಅಲ್ಲಿಂದ ಸ್ಟಾಪ್ ಮಾಡವ್ರೆ. 6 ಜನ ರಾಜರಿಗೆ ಮಾತ್ರ ಇಲ್ಲಿ ಸಮಾಧಿ ಮಾಡಿ ಬಿಟ್ಟಿರೋದು. ಇದು ಹಳೇದು, ಇದೇನಷ್ಟು ಕರೆಕ್ಟಾಗಿ ಕಟ್ಟಿಲ್ಲ ನೀಟಾಗಿ ನೋಡಿ. ಆದರೆ ಈ ಥರ ಐತೆ ಒಳಗಡೆ. ಇಲ್ಲಿ ಇದೇನಷ್ಟು ನೀಟಾಗಿ ಕಟ್ಟಿಲ್ಲ. ಒಂದು ಸಮಾಧಿ, 2 ಸಮಾಧಿ ಐತೆ ಇಲ್ಲಿ. ಈ ಥರ ಮಾಡಿಬಿಟ್ಟವ್ರೆ. ಇದು ಯಾರ್ದು ಅಂತಲೂ ಗೊತ್ತಿಲ್ಲ. ಬನ್ನಿ ಇವಾಗ ಪಕ್ಕದಕ್ಕೆ ಹೋಗೋಣ. 170 ವರ್ಷ ಆಳಿ ಬಿಟ್ಟು ಅವರೆಲ್ಲ ಸತ್ತೋದ್ಮೇಲೆ ರಾಜರೆಲ್ಲ ಆಮೇಲೆ ಸ್ಟಾಪ್ ಮಾಡಿಬಿಟ್ಟವ್ರೆ. ನೆಕ್ಸ್ಟ್ ರಾಜರಿಂದ ಎಲ್ಲ ಕಟ್ಟೋದನ್ನ ಆಮೇಲೆಲ್ಲ ಹೊರ್ಟೋಯ್ತಲ್ಲ ರಾಜರು ಇವರೆಲ್ಲ ನೆಕ್ಸ್ಟ್ MLAಗಳು ಕಟ್ಟೋದ್ರಲ್ಲ. ಬನ್ನಿ ಮುಂದೆ ಹೋಗೋಣ. ಈಗ ಈ ಕಡೆ ಹಳೆ ಬಿಲ್ಡಿಂಗಿಂದ ಅದ್ರ ಆಪೋಸಿಟಲ್ಲೇ ಇನ್ನೊಂದು ಚೆನ್ನಾಗಿರೋ ಬಿಲ್ಡಿಂಗ್ ಐತೆ ನೋಡಿ. ಇದು ವೈಟ್ಗೆ ಮತ್ತು ಇನ್ನೇನು ಹೇಳ್ತಾರೆ, ಇಲ್ಲೂ ಎಲ್ಲ ಕಡೆನೂ ಸೇಮ್ ಸಮಾಧಿನೇ ಗೈಸ್. ಒಳಗಡೆ
ಹಂಗೆ ಈ ಕಡೆಯಿಂದ ಒಂದು ರೌಂಡ್ ಹಾಕೊಂಡು ಆ ಕಡೆಗೆ ಹೋಗೋಣ ಬನ್ನಿ. ನೋಡಿ ಇಲ್ಲಿಲ್ಲೇ ಪಕ್ಕದಲ್ಲಿ ನೋಡಿ ಹೆಂಗೆ ಕಟ್ಟೋರು. ಇದೊಂದು ಅದೊಂದು ಮತ್ತು ಇದೊಂದು ಹಂಗೆ ಈ ಕಡೆಗೆ ಹೋಗೋಣ ಬನ್ನಿ. ಈಗ ಅಲ್ಲಿಂದ ಈ ಕಡೆಗೆ ಬಂದರೆ ಇದೊಂದು ಮತ್ತು ಇದು ಎರಡು ಪಕ್ಕದಲ್ಲಿ ಎರಡು ಕಟ್ಬಿಟ್ಟವ್ರೆ. ಅದಕ್ಕೆ ದರ್ಶನ ಅಂತ ಕುತುಬ್ ಶಾಹಿ ಇಲ್ಲಿ ಬರ್ದವ್ರೆ. ಇರಿ ನೋಡೋಣ. ಬರೀ ಕೆಲಸ ಮಾಡಿ ಬರ್ತಾವ್ರ ಪಾಪ. ಇನ್ನೇನು ಅವ್ರದ್ದೇ ಅಲ್ಲಪ್ಪ ಇದೆಲ್ಲ. ಅವ್ರು ಕಷ್ಟಪಟ್ಟು ಮಾಡಿರೋದಕ್ಕೆ ಇದೆಲ್ಲ ನೋಡಿ. ಒಂದೊಂದು ಎಷ್ಟು ಕ್ಲಾರಿಟಿಯಾಗಿ ಮಾಡವ್ರೆ. ಫುಲ್ಲು ಡಿಸೈನ್ಗಳು. ಅವಾಗೇನು ಮಿಷಿನ್ಗಳೇ ಇಲ್ಲ, ಮಿಷಿನೇ ಇಲ್ಲ, ಬರೀ ಕೈಯಲ್ಲೇ ಕೆತ್ತಿರೋದು ಇದೆಲ್ಲ. ಎಷ್ಟು ನೀಟಾಗಿ ಕಾಣ್ತೈತೆ. ಆರ್ಟಿಸ್ಟ್ಗಳು ಹಂಗಿದ್ರು ಇವಾಗ ಇದ್ದಾರೆ ಒಂದು ಆರ್ಟಿಸ್ಟ್. ಸರ್ ಮಿಷಿನ್ಗಳು ತಗೊಂಡ್ಬಿಡ್ತೀನಿ ಸರ್, ಮಾಡಿಬಿಡ್ತೀನಿ ಸರ್. ನೋಡಿ ಇದೆಲ್ಲ ಫುಲ್ಲು ರೀಸ್ಟೋನಿಂಗ್ ಮಾಡಿರೋದಂತೆ. ಟೈಲ್ಸಿಂದ ಮಾಡಿರೋದು ಇದು. ಬಟ್ ಮೋಸ ಎಲ್ಲದಕ್ಕೂ ಒಂಥರ ಮಾಡಿ ಇದಕ್ಕೆ ಮಾತ್ರ ಇದು ಮಾಡ್ತಾವ್ರೆ ಅಂದರೆ ಮೋಸ ಗೈಸ್. ಕಲರ್ ಮಾಡ್ತಾವ್ರೆ ಇದಕ್ಕೆ ನೋಡಿ. ಅವಾಗ ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದು ಆಫ್ಟರು ಈ ಥರ ಮಾಡೋರು. ಇವಾಗಲೂ ಇನ್ನೂ ಏನೋ ರಿನೋವೇಟ್ ಮಾಡ್ತಾವ್ರೆ. ಇನ್ನೂ ಕಂಪ್ಲೀಟ್ ಕರೆಕ್ಟಾಗಿ ಏನಂತ ಗೊತ್ತಿಲ್ಲ. ಶೇಂಡ್ ಹೊಡಿತಿದ್ದೆ ಆ ಕಡೆ. ಕಲರ್ ಫುಲ್ಲು ಇದು ಒಂಥರ. ಬನ್ನಿ ಇವಾಗ ಇನ್ನು ಆ ಕಡೆ ಒಂದೈತೆ, ಅದಕ್ಕೆ ಹೋಗೋಣ. ಆದರೆ ಇಲ್ಲಿ ಏನಂದರೆ ಎಲ್ಲನೂ ಸೇಮೇ, ಒಂದೇ ಥರ ಸೇಮ್ ಕಟ್ಟವ್ರೆ. ಕಲರ್ ಮಾತ್ರ ಸ್ವಲ್ಪ ಡಿಫ್ರೆನ್ಸು. ಒಂದು ಕೆಂಚಿಗೈತೆ, ಒಂದು ವೈಟ್ಗೈತೆ, ಮತ್ತು ಇನ್ನೊಂಚೂರು ಡಾರ್ಕ್ ಪಿಂಕು, ಆ ಥರ ಎಲ್ಲ ಒಂದು. ಬಟ್ ಏನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನೋ ಅನಿಸಿಲ್ಲ. ಅದೇ ಫಿಶ್ಶು ಮತ್ತು ಟರ್ಟಲ್ಸ್ ಐತಂತೆ. ಕಾಣಿಸಿದ್ರೆ ನೋಡೋಣ ಬನ್ನಿ. ಫಿಶ್ ಮಾತ್ರ ಕಾಣ್ತೈತೆ ಎಲ್ಲೋ ಒಂದೊಂದು. ಟರ್ಟಲ್ಸ್ ಏನು ಕಾಣ್ತಾ ಇಲ್ಲ. ಆದರೆ ನೋಡಿ ಅವಾಗ ಹೆಂಗೆ ಕಟ್ಟವ್ರೆ. ಏನೋ ಒಳ್ಳೆ ಇದು ಇರೋದು ಏನಕ್ಕಂದರೆ ಅವಾಗ ಇಲ್ಲಿಂದ ನೀರು ಎತ್ಕೊಂಡೋಗಿ ಅಲ್ಲಿ ಕನ್ಸ್ಟ್ರಕ್ಷನ್ಗೆ ಮತ್ತು ಇಲ್ಲಿರೋ ಪಾರ್ಕ್ ಸುತ್ತಮುತ್ತ ಹೆರಿಟೇಜ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೋತಾ ಇದ್ರಂತೆ. ಅದಕ್ಕೆ ಇಲ್ಲಿ 20 ಮಿಲಿಯನ್ ಲೀಟರ್ಸ್ ವಾಟ್ರು ಸಿಗುತ್ತಂತೆ ಇಲ್ಲಿ ಫುಲ್ಲು ತುಂಬಿದಾಗ. ಅಂದರೆ ಇಲ್ಲಿವರೆಗೂ ಅಲ್ಲಿ ಇದೆಯಲ್ಲ, ಅಲ್ಲಿ ಮೆಟ್ಲಿದೆಯಲ್ಲ, ಆ ಮೆಟ್ಲುವರೆಗೂ ಬಂದರೆ ನೀರು 20 ಮಿಲಿಯನ್ ಲೀಟ್ರ್ ಆಗುತ್ತಂತೆ. ಅದಕ್ಕೆ ಇದಿರೋದು ನೀರು. ಆದರೆ ಇವಾಗ ಸ್ವಲ್ಪ ಕೊಳೆ ಆಗ್ಬಿಟ್ಟೈತೆ. ಮೀನೈತೆ, ಟರ್ಟಲ್ ಕೂಡ ಐತೆ, ಕಾಣಿಸ್ತೈತೆ ಅಲ್ಲಿ. ಒಂದೇ ಒಂದು ಟರ್ಟಲ್ ಓಡಾಡ್ತೈತೆ, ಒಳಗಡೆ ಹೋಯ್ತು ಅದು ಕೂಡ. ಮತ್ತು ಅಲ್ಲಿ ಫಿಶ್ ಕೂಡ ಕಾಣ್ತೈತೆ ನೋಡಿ, ಎಷ್ಟೊಂದು ಫಿಶ್ಶು ಟರ್ಟಲ್ ಎರಡೂ ಐತೆ ಇವಾಗಲೂ. ಇದು ಬಾವಿನೇ ಗಾಯ್ಸ್. ಬಟ್ ನಾನೇನು ಅಂದ್ಕೊಂಡೆ ಗಾಯ್ಸ್, ಇವನೇನು ಹೇಳ್ದ ಅಂದರೆ ಒಂದು ನಿಮಿಷ ನನ್ನ ನಂಬಿಸೇ ಬಿಟ್ಟಿದ್ದ ಗಾಯ್ಸ್. ಅಲ್ಲಿ ಆ ಕಡೆ ತೋರಿಸ್ತೀನಿ, ಆ ಕಡೆ ಹೋಗಿ ಗಾಯ್ಸ್. ಅಲ್ಲಿ ಇದೆಯಲ್ಲ ಒಂಥರ ಹಿಂಗೆ ಜಾರ ಬಂಡಿ ಥರ, ಅಲ್ಲಿಂದ ಬರ್ತಾರಂತೆ. ಬಂದು ಇಲ್ಲಿ ಮೇಲಿಂದ ಎಗರ್ತಾರಂತೆ ಇದ್ರೊಳಗಡೆಗೆ. ಕಾಂಪಿಟೇಷನ್ ಅಂತೆ. ಅದಕ್ಕೆ ಇಲ್ಲಿ ಸುತ್ತ ಇದೆಯಲ್ಲ ಇದು, ಈ ಸುತ್ತ ಇರೋದು ಜನ ನಿಂತ್ಕೊಂಡು ನೋಡ್ತಾರಂತೆ. ಒಳಗಡೆ ಬಿದ್ದು ಯಾರು ಎದೊಳ್ತಾರೆ ಅನ್ನೋದು ಕಾಂಪಿಟೇಷನ್ ಅಂತೆ. ಅಲ್ಲಿಂದ ಬಂದು ಎಗರ್ತಿದ್ರಂತೆ. ಎಷ್ಟು ಚೆನ್ನಾಗಿ ಡೈ ಮಾಡ್ತಾರೆ ಅನ್ನೋದು ಕಾಂಪಿಟೇಷನ್. ಏನು ಹೇಳ್ದ ನೋಡಿ ಗೈಸ್. ನನಗೆ ಒಂದು ನಿಮಿಷ ಡೌಟ್ ಆಯಿತು, ಅದಕ್ಕೆ ಗೂಗಲ್ ತೆಗ್ದು ನೋಡ್ತೀನಿ ಇರು ಅಂತ ಹೇಳಿ ತೆಗೆದು ನೋಡಿದ್ರೆ ಆಮೇಲೆ ಗೊತ್ತಾಯಿತು ಅದು ಇಲ್ಲಿ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ಕಟ್ಟಕ್ಕೆ ನೀರು ಇರಲ್ವಲ್ಲ, ಅದಕ್ಕೋಸ್ಕರ ನೀರನ್ನ ಸ್ಟೋರ್ ಮಾಡೋಕ್ಕಂತ ಅದನ್ನು ಕಟ್ಟಿರೋದು. 1-2 ನಿಮಿಷ ನಂಬಿಸ್ಬಿಟ್ರು ಹಿಸ್ಟ್ರಿನೇ ಡಿಲೀಟ್ ಮಾಡಿಬಿಟ್ಟಿದ್ದ. ಅಷ್ಟು ಶತಮಾನದಿಂದ ಇರೋ ಹಿಸ್ಟ್ರಿನ ಈ ಥರ ಡಿಲೀಟ್ ಮಾಡ್ಬಿಟ್ಟು ನನ್ನ ಕೈಯಲ್ಲಿ ಇವಾಗ. ಇಲ್ಲೇ ಇದೆ ನೋಡಿ ಗಾಯ್ಸ್, ಅದು ಡ್ಯಾಮ್ ಥರ. ಅವಾಗ ಈ ಥರ ಇದ್ದಿದ್ದು, ಇವಾಗ ಈ ಥರ ಆಗೈತೆ. ಅವ್ರು ನೀಟಾಗಿ ಕಟ್ಟಿ ಇವಾಗ ನೀರಿಲ್ಲ ಅಷ್ಟೇ. ಮುಂಚೆ ಎಲ್ಲ ಈ ಥರ ಇತ್ತು ಅದು. ಎಲ್ಲ ಫೋಟೋ ಹಾಕೋರೆ ನೋಡಿ ಇಲ್ಲೇ. ಕನ್ಸ್ಟ್ರಕ್ಷನ್ ಮಾಡಿರೋದು ಎಲ್ಲ ಈ ಥರ ಎಲ್ಲ ಹೊಡೆದಾಕಿ ನೀಟಾಗಿ ಎಲ್ಲ ಕಟ್ಟಿರೋದು. ಬಾಂಬ್ ಇಟ್ಬಿಟ್ಟಿರ್ತಾರೆ, ಬ್ಲಾಸ್ಟ್ ಆಗಿರುತ್ತೆ. 3 ಮಿಲಿಯನ್ ಲೀಟರ್ಸ್ ವಾಟರ್ ಕೆಪಾಸಿಟಿ ಅಂತೆ ಅದಕ್ಕೆ. ಅಷ್ಟು ನೀರು ತುಂಬ ಅಷ್ಟು ಆಳ ಕೊಡ್ದವ್ರೆ ನೋಡಿ. ಇಲ್ಲ ಇದೆ 2019 ಈ ಥರ ಇತ್ತು, 2022 ಈ ಥರ ಆಗಿದೆ. ರೀಸೆಂಟ್ ಡೇಸಲ್ಲಿ ಕಟ್ಟಿರೋದು ಅನಿಸುತ್ತೆ ಮೋಸ್ಟ್ಲಿ ಅದಕ್ಕೆ. ಅದಾದಮೇಲೆ ಇವಾಗ ನೀಟಾಗಿ ಎಲ್ಲ ಕಟ್ಟವ್ರೆ. ಒಂದು ಕಲ್ಲಿನಲ್ಲಿ ಚೆನ್ನಾಗಿ ಕಷ್ಟಪಡ್ತಾ ಇದ್ರು ಅವಾಗ. ಅವಾಗೆಲ್ಲ ಕ್ರೇನು, JCB ಅದು ಇದು ಏನೂ ಇರ್ತಾ ಇರಲಿಲ್ಲ. ಎಲ್ಲ ಆನೆ, ಇಲ್ಲಾಂದರೆ ಇವರು ಮನುಷ್ಯರು ಎಲ್ಲರೂ ಸೇರಿ ತಿಳ್ತಾಯಿದ್ರು ಗಾಯ್ಸ್. ಇದೆ ನೋಡಿ ಮೇನ್ ರಾಜ, ಅಂದರೆ 7 ಜನರಲ್ಲಿ ಫಸ್ಟ್ ರಾಜ ಅವರಲ್ಲ, ಅವ್ರದ್ದು ಸಮಾಧಿ ಇದು. ಇದಕ್ಕೆ ಮೇಲೆ ಕೂಡ ಹೋಗೋಕ್ಕೆ ಜಾಗ ಕೊಟ್ಟವ್ರೆ. ಬನ್ನಿ ಮೇಲೆ ಹೋಗ್ಬಿಟ್ಟು ನೋಡೋಣ ಹೆಂಗೈತೆ ಅಂತ. ಇದು ಸೇಮ್ ಸಮಾಧಿನೇ ಇದು ಕೂಡ ನೋಡಿ. ದಾರಿ ಐತೆ, ಮುಚ್ಚವ್ರೆ. ಇಲ್ಲ ಓಪನ್ ಐತೆ, ಹೋಗೋಣ. ಸ್ಮೆಲ್ಲು ಫುಲ್ಲು. ಗೈಸ್ ಫುಲ್ಲು ಕ್ಲೋಸ್ ಐತೆ. ನಾನು ನೋಡ್ಕೋತೀನಿ, ಹೋಗ್ಬಿಟ್ಟು ಬಾ ಅಂತವನೇ.
ಬನ್ನಿ ಹೋಗ್ಬಿಟ್ಟು ಬರೋಣ. ಫುಲ್ಲು ಇದೇ ಥರ ಐತೆ ಗಾಯ್ಸ್ ಅಷ್ಟೇ. ಓಹೋ ಬಾಹುಬಲಿಗಳೈತಿ ಇಲ್ಲಿ. ಬನ್ನಿ ಅಷ್ಟೇ, ಏನಿಲ್ಲ, ಫುಲ್ ಸ್ಮೆಲ್ಲು. ಗೋಡೆ ಐತೆಲ್ಲೋ ಅಡ್ಡ ಅಷ್ಟೇ, ಏನಿಲ್ಲ. ಗೋಡೆ ಐತೆ, ಸ್ಮೆಲ್ಲು ಯಪ್ಪ. ಬಾಹುಲಿಗಳೆಲ್ಲ ಕಿಕ್ 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 ಅಂತ ಇದ್ರ ಮೇಲೆ ನೋಡೋ. ಏನು ಥೂ, ಇದು ಯಾವುದು ಸತ್ತೆ ಹೋಗ್ಬಿಟ್ಟೈತೆ. ಒಂದು ಮರಿ ಸತ್ತೋಗ್ಬಿಟ್ಟೈತೆ ನೋಡಿ ಗಾಯ್ಸ್ ಬಾಹುಲಿದು. ಒಂದು ಸೆಕೆಂಡ್ ಥೂ, ಆ ಸ್ಮೆಲ್ಲೇ ಆಗಲ್ಲ, ಗಲೀಜು. ಅದಕ್ಕೆ ನಮ್ಗೆ ಬಂದಿಲ್ಲ. ನೋಡಿದೈತೆ ನೋಡಿ ಗಾಯ್ಸ್, ಫೋಟೋ ಫ್ರೇಮು. ಫೋಟೋ ಫ್ರೇಮ್ ತೆಗಿಸ್ಕೋಬಹುದು. ಬನ್ನಿ ಗಾಯ್ಸ್, ಇವಾಗ ಅದು ವಾಸನೆ ಬರೋ ಅದು ಅದೇ. ಎಲ್ಲ ಫುಲ್ಲು ಆ ಬಾಹುಲಿಗಳಿಗೆ ಬಿಟ್ಬಿಟ್ಟವ್ರೆ ಮನೆ ಮಾಡ್ಕೊಳ್ಳಿ ಅಂತ. ಈ ಕಡೆಯಿಂದ ಪೇಂಟ್ ಹೊಡ್ಕೊಬತ್ತವ್ರೆ ನೋಡಿ ಕಂಬಿಗಳು ಹತ್ಕೊಂಡು ಫುಲ್ಲು. ಇದನ್ನೇ ನೋಡಿ ನೋಡಿ ಬೇಜಾರಾಗಿ ಹೋಗ್ತಾ ಇದೀವಿ ಇವಾಗ ವಾಪಸ್ಸು. ಲಾಗ್ ಮಾಡಕ್ಕೂ ಇವತ್ತು ಸ್ವಲ್ಪ ಜಾಸ್ತಿ ನಡೆದ್ಬಿಟ್ಟಿದ್ದೀವಿ. ಮತ್ತು ಪ್ಲೇಸ್ ಕೂಡ ಒಂದೇ, ಅಂದರೆ ಇದು ಒಂದೇ ಥರನೇ ಎಷ್ಟೊಂದು ಐತಲ್ಲ, ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಿಲ್ಲ. ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಈಚೆ. ಹೋಗ್ಬಿಟ್ಟು ಸ್ವಲ್ಪ ಮುಂದೆಗಡೆ ಎಲ್ಲ ಚೆನ್ನಾಗಿರೋದೈತೆ, ಅಲ್ಲಿ ಮಾತ್ರ ಫೋಟೋ ಹಿಡ್ಕೊಂಡು ವಾಪಸ್ಸು ಚಾರ್ಮಿನಾರ್ ಕಡೆಗೆ ಹೋಗೋದಷ್ಟೇ ಈಗ ಗಾಯ್ಸ್. ಅಷ್ಟೇ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದೇ ನೋಡಿ ಗಾಯ್ಸ್ ಎಂಟ್ರಿ. ಇಲ್ಲಿಂದ ಆ ಕಡೆಗೆ ಹೋದರೆ ಅಲ್ಲೇ ಟಿಕೆಟ್ ಕೌಂಟ್ರು ಕೊಟ್ಬಿಟ್ಟು ಹೋಗಬೇಕು. ಇಲ್ಲೇ ಮುಂದೆಗಡೆ ಅಲ್ಲಿ ಟಿಕೆಟ್ ಇಸ್ಕೊಂಡು ಹಿಂಗೆ ಹೋಗೋದು ಒಳಗಡೆಗೆ ಅಷ್ಟೇ. ನಾವು ಇವಾಗ ಚಾರ್ಮಿನಾರ್ ಹತ್ರ ಹೊಡ್ತಾ ಇದ್ದೀವಿ ಗಾಯ್ಸ್. ಇಲ್ಲೇ ಲೇಟ್ ಆಗೋಯ್ತು. ಇವಾಗ ಚಾರ್ಮಿನಾರ್ ಹತ್ರ ಹೋಗಿ ಸ್ವಲ್ಪ ಸಂಜೆ ಅಲ್ಲಿ ಸನ್ಸೆಟ್ದು ಚೆನ್ನಾಗಿ ಬರುತ್ತೆ ಫೋಟೋ ಅಂತ ಹೋಗ್ತಾ ಇರೋದಷ್ಟೇ. ಟೈಮ್ ಇವಾಗಲೇ ಆಗೋಯ್ತು ನಡಿ. ಹೋಗೋಷ್ಟಲ್ಲಿ ಆಗೋಗುತ್ತೆ. ಇಲ್ಲಿಂದ 1 ಅವರ್ ಬೇಕು ಹೋಗೋಕ್ಕೆ, ಅಷ್ಟರಲ್ಲಿ ಆಗೋಗುತ್ತೆ. ಇವಾಗ ಹೋಗಿ ಅಲ್ಲಿಂದ ಸೀದಾ ರೂಮ್ ಕಡೆ ಹೋಗ್ಬೇಕು ಅಷ್ಟೇ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.